ಅಷ್ಟೇ ವಾಕ್ ಮಾಡ್ತಾನೆ ಇದೀನಿ. ಓಕೆ, ನಿಮ್ ಕಾಲುಗಳು ಹೇಗಿದೆ ನೋಡ್ಕೊಳ್ಳಿ. ಹಾಲ್ತ ಹಾಕಿದೀನಿ. ಗುಡ್. ತುಂಬಾ ಬೆಳ್ಳಗಿದ್ದೀನಿ. ಗುಡ್. ಕುದುರೆಗಳನ್ನ ಇಟ್ಕೊಂಡಿರೋ ಸೇವಕರು ಮುಂದೆ ನೋಡ್ತಿದಾರೆ ಅಷ್ಟೇ. ಓಕೆ, ಏನ್ ಹೆಸರು ನೋಡಿ ನಿಮ್ದು? ಅಮ್ಮ ಅಮ್ಮ ಅಂತಿದಾರೆ ಅಷ್ಟೇ. ಅಮ್ಮ. ಓಕೆ, ಎಷ್ಟು ವಯಸ್ಸಿರ್ಬೋದು ನಿಮಗೆ? ನೀವು ನೋಡ್ತಾ ಇರೋ ವಿಷನಲ್ಲಿ ವಯಸ್ಸು ಎಷ್ಟಿರ್ಬೋದು? 32. ಓಕೆ, ಮ್ಯಾರಿಡಾ ನೀವು? ಕಾಲಲ್ಲಿ ಕಾಲುಂಗುರ ಇದೆಯಾ? ಇದೆ. ಇದೆ. ಓಕೆ. ಅಪ್ಪ ಬಂದಿದ್ದಾರೆ. ಓಕೆ, ತುಂಬಾ ಒಡವೆಗಳೆಲ್ಲ ಹಾಕೊಂಡಿದ್ದಾರೆ. ಅವ್ರು ಹಾಕೊಂಡಿದ್ದಾರೆ. ನೀವ್ ಹೇಗಿದ್ದೀರಿ? ಅದೇ ಬಟ್ಟೆಯಲ್ಲಿ. ಓಕೆ, ಅದೇ ವಯಸ್ಸಾ? ಇನ್ನು ಅದೇ ಅಲ್ಲಿಗೆನೆ, ಅದೇ ದೇವಸ್ಥಾನ, ಅದೇ ದಿನ. ಓಕೆ, ಫೈನ್. ಎಸ್, ದೊಡ್ಡ ವಯಸ್ಸೆ. ಓಕೆ. ಕೈಯಲ್ಲಿ ಚಿನ್ನದ ಪದಕ ಹಾಕಿದ್ದಾರೆ. ಓಕೆ, ಎಲ್ಲ ಕೈಯಲ್ಲಿ ಪಂಚೆ ತುಂಡು ಇಟ್ಕೊಂಡಿದ್ದಾರೆ. ಪಂಜಿನ ತುಂಡು. ಪಂಚೆ ತುಂಡು. ಪಂಚೆ ತುಂಡು. ಓಕೆ, ಏನ್ ನಡೀತದೆ ನೋಡಿ, ನರೇಟ್ ಮಾಡಿ ಹಂಗೆ. ಅಮ್ಮನೂ ಬಂದಿದ್ದಾರೆ. ಏನಮ್ಮ ಅವ್ರು ನೋಡಿದ್ರೆ ರಾಜಾರಾಣಿ ತರ ಅನ್ಸ್ತಾ ಇದೆಯಾ? ಮತ್ತೆ ಯಾವ ತರ ಇದಾರೆ? ಜಮೀನ್ದಾರರ ತರ. ಓಕೆ. ನೀವು ನೋಡ್ತಾ ಇರೋದು ಯಾವ ಶತಮಾನ? ಇಸ್ವಿ ಯಾವ್ದು? 85. 1985? ಓಕೆ. ಕಾಲಲ್ಲಿ ಕಾಲು ಮುರ್ಕೊಂಡಿದ್ದೇನು? ಕಾಲುಂಗುರ ಇದೆ, ಆದ್ರೆ ನನ್ ಜೊತೆ ಯಾರು ಇಲ್ಲ. ಯಾಕೆ? ಏನಾಯ್ತು ಕಂದ? ಏನಾಯ್ತು ಮಗ? ಯಾಕೆ ಒಂಟಿ ಅನ್ನಿಸ್ತಾ ಇದೆಯಾ? ಮಕ್ಳಿದಾರ? ಯಾರು ಇಲ್ವಾ? ಗಂಡ ಎಲ್ಲೋದ? ಎಲ್ಲಿ ಹೋದ ಗಂಡ? ಗಂಡ ಎಲ್ಲಿ ಹೋದ ಪುಟ? ಬಿಟ್ಟು ಹೋದ್ನಾ? ತೀರ್ಕೊಂಡಿದಾನ? ಏನಾಯ್ತು? ಅಪ್ಪ ನನ್ ಮೇಲೆ ಕೂಗಾಡ್ತಿದ್ದಾರೆ. ಯಾಕೆ? ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ ಏನಂತ. ಕೋಪದಲ್ಲಿ ಕೂಗಾಡ್ತಿದ್ದಾರೆ, ಏನು ಕೇಳಿಸ್ತು. ಅಲ್ಲಿ ಸಾಕ್ಷಿ ರೂಪದಲ್ಲಿ ನೋಡಿ, ವಿಟ್ನೆಸ್ ಮಾಡಿ, ಏನಂತ ಕೇಳಿ. ನೀವು ಅದನ್ನ ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಏನಂತ ಇದಾರೆ ಕೇಳಿಸ್ಕೊಳ್ಳಿ. ನನ್ ಮತ್ತೆ ಕೇಳ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಏನ್ ವಿಷಯವಾಗಿ? ಯಾವ ವಿಷಯವಾಗಿ? ನಾನ್ ನಿನ್ ಜೊತೆ ಮಾತಾಡಕ್ಕೆ ಸೇವಕರದೆಲ್ಲ ತಗೋಬೇಕು ಪರ್ಮಿಷನ್ ಅಂತಿದ್ದಾರೆ. ಓಕೆ. ಅಮ್ಮ ಸುಮ್ಮನೆ ಇರ್ತಿದ್ದಾರೆ. ಹಾವು. ಎಸ್. ಯಾವ ಭಾಗದಲ್ಲಿದೆ ನಿಮ್ಮ ದೇಹದಲ್ಲಿ? ತುಂಬಾ ತಲೆಗಳಿದೆ. ತುಂಬಾ ತಲೆಗಳಿದೆ. ನೋಡಿದ್ದೆ. ದೈವನಾಗನ ಮಾತಾಡಿ, ಅವ್ರ ಹತ್ರ ಮಾತಾಡಿ. ಏನಾಯ್ತು? ನನ್ನಿಂದ ಏನಾದ್ರು ಸಮಸ್ಯೆ ಆಗಿದ್ಯಾ? ಏನಾಯ್ತು ಅಂತ ಕೇಳಿ. ಆ ಎನರ್ಜಿ ನಿಮ್ಮ ಹತ್ರ ಮಾತಾಡಿ. ನಿಮಗೆ ಅರ್ಥ ಆಗೋ ಭಾಷೆನಲ್ಲಿ ಮಾತಾಡಿ. ನಾನೇ ಹಾವಾಗಿದ್ದೀನಿ. ನೀವೇ ಹಾವಾಗಿದ್ದೀರಾ? ಯಾವ ಪಾಸ್ಟ್ ಲೈಫ್ ಅಲ್ಲ? ಇವಾಗ ನಾನ್ ಕಾಣಿಸ್ತಿಲ್ಲ, ಬರೀ ಹಾವು ಕಾಣಿಸ್ತಿದೆ. ಓಕೆ. ದೈವನಾಗನ ಅದು? ಎಷ್ಟಲೆ ಇದೆ? 9 ತಲೆ. ಹೆಣ್ಣು ನಾಗನ ಗಂಡು ನಾಗನ ಅದು? ಗಂಡು ನಾಗ. ತುಂಬಾ ಕೋಪ ಅದಕ್ಕೆ. ಕೇಳಿ ಏನಾಯ್ತು? ನನಗೆ ಏನಾದ್ರು ಸಮಸ್ಯೆ ಆಗಿದ್ಯಾ ಸ್ವಾಮಿ ಅಂತ ಕೇಳಿ.
ಮಾತಾಡ್ತಿದಾರಾ? ಮಾತಾಡ್ತಿಲ್ವಾ? ಏನಾದ್ರು ಸಮಸ್ಯೆ ಆಗಿದೆಯಾ ನಾಗನಿಗೆ ಕೇಳು. ನಾನು ಏನಾದ್ರು ತಪ್ಪು ಮಾಡಿದೀನಾ ಅಥವಾ ನನ್ನ ಕುಟುಂಬದವರಿಂದ ಏನಾದ್ರು ತಪ್ಪಾಗಿದೆಯಾ, ಏನಾದ್ರು ಹೇಳಕ್ ಬಯಸ್ತಾ ಇದಾರ ಅಂತ ಕೇಳಿ. ಎಲ್ಲರಿಗೂ ನಮಸ್ತೆ. ಈಕೆ ನಮ್ಮ ಹೀಲಿಂಗ್ ಸೆಂಟರ್ಗೆ ಒಂದು ಸಮಸ್ಯೆಯನ್ನು ತಗೊಂಡು ಬರ್ತಾರೆ. ಏನಂದರೆ ಮೈ ಪೂರ್ತಿಯಾಗಿ ಸುಮಾರು ಒಂದು 60% ಅಷ್ಟು ಅವರಿಗೆ ಮಾರ್ಕ್ಗಳಾಗಿರುತ್ತೆ, ಸಡನ್ನಾಗಿ ಆಗಿರುವಂಥದ್ದು. ಅದು ಎಲ್ರಿಗೂ ಸಾಮಾನ್ಯವಾಗಿ ನೋಡಿದ ತಕ್ಷಣ ಇದು ನಾಗರದು ಸಂಬಂಧಪಟ್ಟಂಥ ಸಮಸ್ಯೆ ಇರಬಹುದು ಅನ್ನೋ ಥರ ಇರುತ್ತೆ. ಆದರೂ ಬಂದ ತಕ್ಷಣ ನಾವು ಕೇಳ್ತೀವಿ, ಏನಾದರೂ ನಿಮ್ಮಲ್ಲಿ ನಾಗಕುಲ ಏನಾದರೂ ಆಗಿದೆಯಾ, ನಾಗರದಿಂದ ಬಂದಿರುವಂಥದ್ದು ಸಮಸ್ಯೆ ಥರ ನಮಗನ್ನಿಸ್ತಾ ಇದೆ ಅಂತ ಕೇಳ್ತೀವಿ. ಆ ಥರ ಏನಿಲ್ಲ ಮೇಡಮ್, ನಮಗೇನು ಆ ಥರದ್ದು ಯಾವುದೂ ನೆನಪಿಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಅದರ ನಂತರ ಅವರಿಗೆ ಹೆಬಿಲಿಟಿ ಚೆಕ್ ಮಾಡುವಾಗ ಅವರ ಪಾಸ್ಟ್ ಲೈಫಿಗೆ ಕನೆಕ್ಟ್ ಆಗ್ತಾರೆ. ಅದು ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿ ನೀವೀಗ ಒಂದಷ್ಟು ವಿಡಿಯೋ ತುಣುಕನ್ನು ನೋಡಿರಬಹುದು. ಅದರಲ್ಲಿ ಹಿಂದಿನ ಲೈಫಲ್ಲಿ ಏನೋ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿ ಅದೊಂಚೂರನ್ನ ನಾವು ಚೆಕ್ ಮಾಡಿರ್ತೀವಿ. ನಿಮಗೆ ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಅದರ ನಂತರ ಪ್ರೆಸೆಂಟ್ ಲೈಫಲ್ಲಿ ಯಾಕೆ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ನೋಡುವಾಗ ಈಕೆಗೆ ನಾಗನಿಗೆ ಸಂಬಂಧಪಟ್ಟ ಸಮಸ್ಯೆ ಇರೋದು. ಅಂದರೆ ಈ ಹಿಂದೆ ಏನೂ ನೆನಪಿಲ್ಲ, ನಾನು ಮೊದಲೇ ಕೇಳಿದಾಗ ನೆನಪಿರೋದಿಲ್ಲ ಅವರಿಗೆ. ಅದರ ನಂತರ ಏನೆಲ್ಲ ಆಯಿತು, ಯಾಕೆ ಆ ರೀತಿಯ ನಾಗದೋಷ ಅವರಿಗೆ ಬಂದಿದೆ ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ. ಒಂದಷ್ಟು ಜನ ಮೇಲಿಂದ ಮೇಲೆ ಹೇಳ್ತಾ ಇದ್ದೀರಿ, ಮೇಡಮ್ ಕಾಲ್ ರಿಸೀವ್ ಮಾಡ್ತಿಲ್ಲ, ಅಟೆಂಡ್ ಮಾಡ್ತಾ ಇಲ್ಲ ಅಂತ. ತುಂಬ ನಂಬರ್ಸಿಂದ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಕಾಲ್ ತಾನೇ ಅಟೆಂಡ್ ಮಾಡಬಹುದು. ನಾವು ಸುಮಾರು 4-5 ಮೊಬೈಲಲ್ಲಿ ಅಟೆಂಡ್ ಮಾಡ್ತಾನೇ ಇದ್ದರೂ ಮುಗಿತಾ ಇಲ್ಲ, ಅಷ್ಟು ಕಾಲ್ಸ್ಗಳಿದೆ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಮತ್ತೆ ಅಲ್ಲಿಂದ ಕಾಲ್ ಬರೋವರೆಗೂ, ನಮ್ಮ ಟೀಮ್ ಕಡೆಯಿಂದ ಕಾಲ್ ಬರೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಒಂದು ಸರಿ ನಿಮ್ಮಿಂದ ಕಾಲ್ ಅಥವಾ ಮೆಸೇಜ್ ಬಂದಿದೆ ಅಂದರೆ ಅದಕ್ಕೆ ತಡ ಆದರೂ ರಿಪ್ಲೈ ಬರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ಈಗ ನಿಮಗೆಷ್ಟು ಎಮರ್ಜೆನ್ಸಿ ಇದೆ ಅಂತ ಈಗ ವಿಚಾರಿಸಿರ್ತೀರಿ, ಅದರ ನಂತರ ಎಲ್ಲ ಡೀಟೇಲ್ ತೊಗೊಂಡ ಮೇಲೆ ಆಯಿತು ಮೇಡಮ್ ಅಂತ ಹೇಳಿ ಆಗ ಒಪ್ಕೊಳ್ತೀರಿ. ಯಾಕೆಂದರೆ ನೀವು ಇಲ್ಲಿ ಬಂದಾಗ, ನಮ್ಮ ಹೀಲಿಂಗ್ ಸೆಂಟರ್ ಬಂದಾಗ ನೋಡಬಹುದು, ನಾವು ಅಷ್ಟು ಬ್ಯುಸಿ ಇರ್ತೀವಿ. ನೀವು ನೋಡ್ತೀರ ಕಣ್ಣಲ್ಲಿ, ಆಗ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ. ಎಷ್ಟೋ ಜನ ಇಲ್ಲಿ ಬಂದಮೇಲೆ ಸಾರಿ ಹೇಳಿ ಹೋಗಿರ್ತೀರಿ. ನಮಗೆ ಅಲ್ಲಿ ಕಮೆಂಟ್ ಹಾಕೋವಾಗ ಗೊತ್ತಿರಲಿಲ್ಲ, ಇಲ್ಲಿ ಬಂದಾಗ ನೋಡ್ತಾ ಇದ್ದೀವಿ ಅಂತ. ಯಾಕೆಂದರೆ ಸೆಷನ್ ನಡೆಯುವಂಥ ಸಮಯದಲ್ಲಿ ಕಂಪ್ಲೀಟ್ ಸೈಲೆಂಟಾಗಿರ್ತೀವಿ, ಯಾರು ಮೊಬೈಲ್ ಅಟೆಂಡ್ ಮಾಡೋಂಗಿರಲ್ಲ, ಕಂಪ್ಲೀಟ್ ಎಲ್ಲರೂ ಮೊಬೈಲ್ ಸೈಲೆಂಟಲ್ಲಿರುತ್ತೆ. ಆಫೀಸಲ್ಲಿ ಅಂದರೆ ಬೇರೆ ಜಾಗದಲ್ಲಿ ಇರುವಂಥವ್ರು ಕಾಲ್ಸ್ ಅಟೆಂಡ್ ಮಾಡ್ತಾ ಇರ್ತಾರೆ. ಆಫೀಸಲ್ಲಿ ಇದ್ದಂಥವ್ರು ಯಾವ ಕಾಲ್ಸು ಅಟೆಂಡ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಸೈಲೆಂಟಾಗಿರಬೇಕು ಅನ್ನೋದನ್ನು ನಾವಲ್ಲಿ ಮೇಂಟೈನ್ ಮಾಡ್ತೀವಿ. ದಯವಿಟ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಪದೇ ಪದೇ ಇದ್ರ ಬಗ್ಗೆ ಥಿಂಕ್ ಮಾಡದೆ ಕಮೆಂಟ್ ಹಾಕಬೇಡಿ. ಯಾಕೆಂದರೆ ನಿಮ್ಮಿಂದ ಪಾಪ ನಮ್ಮ ಟೀಮ್ ಅವರು ಇದ್ರ ಬಗ್ಗೆ ಮಾತು ಕೇಳ್ತಾನೆ ಇರ್ತಾರೆ. ಇಲ್ಲ ಮೇಡಮ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಯಾಕೆ ನಾನು ನೋಡ್ತೀನಿ, ಒಂದು ದಿನಕ್ಕೆ 800 ಮೆಸೇಜ್ ಬಂದರೆ ಎಷ್ಟು ಜನಕ್ಕೆ ರಿಪ್ಲೈ ಮಾಡೋದು ಕೂಡ ಸಾಧ್ಯ ಅಲ್ವಾ? ಸೊ ಅದನ್ನು ಕೂಡ ದಯವಿಟ್ಟು ಥಿಂಕ್ ಮಾಡಿ, ಕಮೆಂಟ್ ಹಾಕೋದಕ್ಕೆ ಮುಂಚೆ ಯೋಚನೆ ಮಾಡಿ. ಯಾಕೆಂದರೆ ಇಷ್ಟು ರಿಯಲ್ ಆಗಿ ನಾವಲ್ಲಿ ಏನು ನಡೀತಿದೆ ಅನ್ನೋದನ್ನು ವೀಡಿಯೋ ಸಮೇತ ತೋರಿಸ್ತಾ ಇದ್ದೀವಿ, ವಾಯ್ಸ್ ರೆಕಾರ್ಡಲ್ಲಿ ಆಗ್ತಾ ಇದ್ದೀವಿ. ಆಮೇಲೆ ನಿಮಗೆ ಹೊರಗಡೆ ಸಿಗೋದಕ್ಕೆ ಈ ಹಿಂದೆ ನೋಡಿಲ್ದಿರೋ ಕಾರಣ ಹೊರಗಡೆ ಸಿಕ್ಕಿ ಕೂಡ ನಾವು ನಿಮಗೆ ಎಷ್ಟು ಪ್ರಾಂಪ್ಟಾಗಿ ನಡ್ಕೊಳ್ತಾ ಇದ್ದೀವಿ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ತೋರಿಸಿದ ಮೇಲೂ ಮೇಡಮ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಈ ಮಾತುಗಳಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಾನು ಯಾವುದು ಕಾಲ್ಸ್ಗಳನ್ನ ಅಟೆಂಡ್ ಮಾಡೋದಿಲ್ಲ, ನಮ್ಮ ಟೀಮಿಂದ ಅಟೆಂಡ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಇಷ್ಟು ವರ್ಷಾನುಗಟ್ಲೆಯಿಂದ ಸಮಾಧಾನವಾಗಿರ್ತೀರಿ, ತಾಳ್ಮೆಯಿಂದ ಇರ್ತೀರಿ. ಎಮರ್ಜೆನ್ಸಿ ಟಕ್ಕಂತ ಕಾಲ್ ಮಾಡಿದ ತಕ್ಷಣ ಅಟೆಂಡ್ ಮಾಡಬೇಕು ಅಂದರೆ ಇದು ಕಾಲ್ ಸೆಂಟರ್ ಆಗಿರೋದಿಲ್ಲ ಅಲ್ವಾ? ದಯವಿಟ್ಟು ಥಿಂಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಧನ್ಯವಾದ. ಶುಭ ದಿನ. ನಾನು ಏನಾದ್ರು ತಪ್ಪು ಮಾಡಿದೀನಾ ಅಥವಾ ನನ್ನ ಕುಟುಂಬದವರಿಂದ ಏನಾದ್ರು ತಪ್ಪಾಗಿದೆಯಾ, ಏನಾದ್ರು ಹೇಳಕ್ ಬಯಸ್ತಾ ಇದಾರ ಅಂತ ಕೇಳಿ. ಹಾವು ಸುಟ್ಬಿಟ್ಟಿದ್ದಾರೆ. ಯಾರು? ಅಪ್ಪ. ನಿಮ್ ತಂದೆನಾ? ಏನಕ್ಕೆ? ಏನಾಗಿ ಮಾಡಿದ್ದು? ಅನ್ಯಾಯವಾಗಿ ಮಾಡಿದ್ದ? ಅದು ಗೊತ್ತಿಲ್ದೆ ಮಾಡಿದ್ದ? ಓಕೆ, ಅಲ್ಲಿ ಏನಾಯ್ತು ನೋಡಿ ಹೇಳಿ. ತಲೆಗೆ ಹೊಡೆದ್ಬಿಟ್ಟಿದ್ದಾರೆ, ಚಿಕ್ಕ ಹಾವು. ಓಕೆ, ಈ ನಾಗನ ಮರಿನಾ ಅದು? ಆ ತಲೆಗೊಡ್ದು ಸತ್ತೋಗಿರೋ ಹಾವಿದ್ಯಲ್ಲ, ಆ ಹಾವು ದೈವನಾಗನ? ಅದ್ರ ಮರಿ. ಓಕೆ, ಭಯ ಆಗ್ತಿದ್ಯಾ ನೋಡಿ? ಓಕೆ, ಎಷ್ಟು ವರ್ಷ ಆಯ್ತು ಇದಾಗಿ?
ಎಷ್ಟು ವರ್ಷ ಆಯ್ತು? 16 ವರ್ಷ ಆಗಿದೆ. ಓಕೆ, ಆಯ್ತು. ಆ ನಾಗನ ಹತ್ರ ಮಾತಾಡಿ, ನಾನ್ ತಪ್ಪು ಮಾಡಿಲ್ಲ ಅಲ್ವಾ ಸ್ವಾಮಿ, ಅಪ್ಪ ಮಾಡಿದ್ದಲ್ಲ, ಗೊತ್ತಾಗಿಲ್ಲ, ದಯವಿಟ್ಟು ಕ್ಷಮೆ ಕೊಡಿ ಅಂತ ಕೇಳಿ. ಕ್ಷಮಿಸ್ಬಿಡಿ ಸ್ವಾಮಿ, ಗೊತ್ತಾಗಿಲ್ಲ ನಮಗೆ ಅಂತ. ಭಗವಾನ್, ನಾವು ಇದ್ರಲ್ಲಿ ಮೀಡಿಯಾ ಮಾತ್ರ, ನಾವು ನಿಮಗೆ ನೋಯಿಸ್ಬೇಕು, ತೊಂದರೆ ಕೊಡ್ಬೇಕು ಅನ್ನೋದಿಲ್ಲ. ದಯವಿಟ್ಟು ಶಾಂತ ರೂಪದಲ್ಲಿ ನಮಗೆ ಸಹಕರಿಸಿ. ಆಗೋಗಿರೋ ತಪ್ಪು ನಮಗೂ ನೋವಾಗ್ತಾ ಇದೆ, ನಮ್ಮಿಂದ ನಿಮಗೆ ಏನಾದ್ರೂ ನೋವಾಗಿದ್ರೆ ಕ್ಷಮೆ ಇರ್ಲಿ ಸ್ವಾಮಿ. ಕನ್ವೆ ಮಾಡಿ ಅವರಿಗೆ. ಸಾರಿ ಕೇಳಿ ನೋಡಿ, ಅವ್ರು ಏನಾದ್ರು ಹೇಳಕ್ ಬಯಸ್ತಾ ಇದಾರ ಅಂತ. ಅದ್ರ ಮಗುಗೆ ಹಾನಿ ಮಾಡಿದಾರಂತೆ, ಹ್ಮ್ ಅದಕ್ಕೆ ನಾನು ಸಪೋರ್ಟ್ ಕೊಡ್ಬೇಕಂತ. ಕ್ಷಮೆ ಕೊಡಿ ಸ್ವಾಮಿ ಅಂತ ಕೇಳಿ, ಬೇಡ್ಕೊಳ್ಳಿ, ನಿಮ್ ಕೈಲಾಗುವಷ್ಟು ಬೇಡ್ಕೊಳ್ಳಿ. ದೇವರು ಯಾವತ್ತಿದ್ರು ದೇವರ ಜಾಗದಲ್ಲಿ ಕ್ಷಮೆ ಕೊಟ್ಟು ಕಾಪಾಡ್ಲಿ. ಅದನ್ನ ಹೇಳಿ, ದೈವ ಅಲ್ವಾ ನೀವು, ನಮಗ್ ಗೊತ್ತಾಗಿಲ್ಲ, ನಮ್ ತಂದೆಗೆ ಗೊತ್ತಾಗದೆ ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ. ಸರಿ, ಮಾತಾಡ್ಸಿ, ಹೇಳಿ, ಸಾರಿ ಕೇಳ್ಬಿಡಿ. ಅಥವಾ ಇದಕ್ಕೆ ಏನಾದ್ರೂ ಪರಿಹಾರ ಹೇಳಿ ಅಂತ ಹೇಳಿ, ಅವ್ರೇನ್ ಹೇಳ್ತಾರೆ ಕೇಳಿ, ಅದರಂತೆ ಮಾಡಿ ಪರಿಹಾರ. ನಾನು ರೂಮ್ ಬಿಟ್ಟೆ ಹೋಗಲ್ಲ ಅಂತೆ. ಸಾವು ಯಾರ್ದು ಯಾರ್ದು? ನಂದು. ಸ್ವಾಮಿ ದಯಮಾಡಿ ಕ್ಷಮಿಸಿ ಸ್ವಾಮಿ, ಆಗೋಗಿದೆ, ನನ್ಗೆ ಅರ್ಥ ಆಗ್ತಾ ಇದೆ, ನಿಮಗಾಗಿರೋ ಆ ಹಾನಿ ಏನಿದೆ ನಮ್ಗೆ ಅರ್ಥ ಆಗ್ತಿದೆ. ದಯವಿಟ್ಟು ಕ್ಷಮೆ ಕೊಡಿ ಈ ಮಗಳಿಗೆ. ಅವ್ರ ತಂದೆ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡಬೇಡಿ.